ವಿಚಾರಕ್ಕೆ ದಾಯಾದಿಗಳ ನಡುವೆ ಕಲಹ ಉಂಟಾಗಿದ್ದು ಹಲ್ಲೆಗೊಳಗಾದವರ ದೂರು ದಾಖಲಿಸಿಕೊಳ್ಳಲು ಕೊಡಚಿ ಪೊಲೀಸರು ಹಿಂದೇಟು ಹಾಕುತ್ತಿರುವ ಹಿನ್ನೆಲೆಯಲ್ಲಿ ಬುಧವಾರ ನ್ಯಾಯ ಕೊಡಿ ಇಲ್ಲ ನಮಗೆ ದಯಾಮರಣಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವಕಾಶ ಕೊಡಬೇಕೆಂದು ಕುಟುಂಬ ಸಮೇತ ಮನವಿ ಮಾಡಿದ್ದಾರೆ. ಕೊಡಚಿ ಪೊಲೀಸರ ವಿರುದ್ಧ ಆರೋಪ ಮಾಡುತ್ತಿರುವ ಕುಟುಂಬಸ್ಥರು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನೀಲಜಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ವಸಂತ್ ಕಾಂಬ್ಳೆ, ಭೀಮಪ್ಪ ಕಾಂಬ್ಳೆ, ಅಶೋಕ್ ಹಾಗೂ ಪಾರೇಶ್ ಕಾಂಬ್ಳೆ ಎಂಬುವವರಿಂದ ಹಲ್ಲೆ ಆರೋಪ ಕೇಳಿಬಂದಿದೆ. ತಮ್ಮ ಕಾಂಬ್ಳೆ ಹಾಗೂ ಕುಟುಂಬಸ್ಥರ ಮೇಲೆ ಹಲ್ಲೆ ಆರೋಪ ಬಂದಿದ್ದು ನ್ಯಾಯ ಒದಗಿಸಿ ಎಂದು ಎಸ್ಪಿ ಕಚೇರಿಗೆ ಬಂದ ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ. ಹಲ್ಲೆ ಮಾಡಿದವ್ರಿ ಅದ ಜಮೀನು ಸಂಬಂಧ ಐತೈತ್ರಿ. ಅದ ಹಿಂದೆ ಅವ್ರಿಗೆ ಯಾರು ಕೈವಾಡತಿ ಗೊತ್ತಾಗಬಾರ್ದು. ಮುಂದೆ ಪೊಲಿಟಿಷನ್ಗೂ ಪ್ರೆಷರ್ ಒಯ್ಯತ್ತಾರ್ರಿ. ನಮ್ಮನ್ನ ಒಟ್ಟು ಕೇರ್ ಮಾಡಿಬಿಡುವಾರ್ರಿ. ನಮ್ಮನ್ನು ಬಡಿದು ಹೊಡಿದು 3 ತಿಂಗಳಾಗ ಹೊಡಿತಾರ್ರಿ. ಮತ್ತು ನಾವು ಪೊಲಿಟಿಷನ್ಗೆ ಹೋಗ್ತೇವೆ, ನಮ್ಮನ್ನ ಒಟ್ಟು ಇದನ್ನು ಮಾಡ್ತಾರೆ. ಮುಂದೆ ಒಮ್ಮೆ ಬಡ್ದ ನಾವು ಪೊಲಿಟಿಷನ್ಗೆ ಹೋದೆವು. ಪೊಲಿಟಿಷನ್ಗೆ ಹೋದ ಬಳಿಕ ಯಾರ್ರಿ ಅವ್ರು ನಮ್ಮ ಅಣ್ಣನ ಮಕ್ಕಳು ರೀ ಎಲ್ಲ ನೌಕರಿಗೆ ಅದಾರ್ರಿ. ಒಬ್ಬ ಪೊಲೀಸ್ ಹೋದಾನ್ರಿ. ಅವ್ನು ಪೊಲೀಸ್ ಇದ್ದವ ಎಲ್ಲ ಅವ ಫುಲ್ ಮಾಡಾಕತ್ತಾನ್ರಿ. ಅದ್ರಾಗೆಲ್ಲ ಕೈವಾಡ ಅಲ್ಲಿ ಲಿಪ್ಪಾನಿಗೆ ಅದಾನ್ರಿ. ಅವ್ರನ್ನ ಮರ್ಡರ್ ಮಾಡಿ ಬರೀತಾನ ನಾವು ಅಂತಂಬ್ರಿಗೆ ಮಕ್ಕಳಿಗೆ ಹೆಂಡ್ರಿಗೆ ಅದು ನೋಡ್ಬೇಕ್ರಿ. ಅದು ಇದ್ದಾಗ ಇವ್ರು ನಮ್ಮನ್ನ ಕೇರ್ ಮಾಡುವಾರ್ರಿ. ಒಟ್ಟು ನಾವು ಇದು 3 ದಿವಸ ಹತ್ರ ಬಂದೀಗ ನಾವು ಇಲ್ಲಿ ಈಗ ಆಲ್ರೆಡಿ ಒಮ್ಮೆ ಮೇಡಮ್ ಅಂತಿಗೆ ನಾವು ಇಲ್ಲಿ ಕಾಪಿ ಕೊಟ್ರಿ ಶಿವಡ್ ಹಾಕೊಂಡು ಹೋಗಿದ್ದೆವು ಕಂಪ್ಲೇಂಟ್ ಕೊಡಕ್ಕೆ ಮೊದಲೊಮ್ಮೆ. ಈಗ 3 ತಿಂಗಳು ಹಿಂದ್ರಿ ಆಯ್ತು. ಅಲ್ಲಿ ಆ ಕಂಪ್ಲೇಂಟ್ ತೊಗೋತಾರೆ ಹೋಗಂದ್ರಿ ಮೇಡಮ್ಗಳು. ಅಲ್ಲಿ ಕಂಪ್ಲೇಂಟ್ ತೊಗೊಲಿಲ್ಲ ರೀ ಅವ್ರು. ಅದನ್ನು ಪೆಂಡಿಂಗ್ ಇಟ್ಟರೆ ಅದನ್ನು ಪೆಂಡಿಂಗ್ ಇಟ್ಟ ಬಳಕೆ ಈಗ ಮತ್ತೆ ನಮ್ಮನ್ನು ಬಡ್ದಾರ್ರಿ. ಬಡ್ದು ಒಟ್ಟು ನಮ್ಮನ್ನು ಒಟ್ಟು ಜೀವನಾಶ ಮಾಡ್ಬೇಕತ್ತಾರ ರೀ. ನಾವು ದಯಾಮರನ್ನ ಕಿಲ್ಲೆ ಬಾಯಿದ್ದೇವೆ ರೀ. ನನ್ನ ತಮ್ಮನ ಪ್ರಸಪ್ಪ ಕಾಂಬ್ಳೆ ರೀ. ಹೆಸರು ತಾರವ್ರಿ. ತಮ್ಮನಿ ತಾರವ ಕಾಂಬ್ಳೆ ರೀ. ನಾವು ಇಲ್ಲಿ ಯಾಕಂದ್ರೆ ನಮಗೆ ನ್ಯಾಯ ಬೇಕ್ರಲ್ಲ. ಮೊದಲ ನನ್ನ ಗಂಡನ ಬಡ್ದ್ರಿ. ನಮ್ಮ ಮುಂದೆ ಅದನ್ ರೀ ನಮ್ಮ ಮೈದನ ಮಕ್ಕಳ ನಮ್ಮ ನಿಗ್ಯಾನ್ರಿ ಅಂತ ಮುಂದೆ ಅವರೆಲ್ಲ ಕೂಡಿ ಎಳ್ದಾಡಿ ಬಡಿಯೋ ಹೊತ್ತಿನಾಗ ನಂಗೆ ಶುಗರ BP ಐತ್ರಿ. ನಾ ಅಂಜಿ ನಮ್ಮ ಗಂಡನೂ ತಗೊಳ್ಳಿಲ್ಲ ಮತಾಬೇಕಿನ ಚಿಗೋ ಅದು ಏನು ನೋಡ್ರಿ ನ್ಯಾಯ ಬೇಕಲ್ಲ ನಮಗೆ. ಎದ್ರ ಸಂಬಂಧ 3 ತಿಂಗಳು ಆತಿ ಪತಿ ಕಡತಾರೆ. ಈಗ ನಾವು 3 ದಿನ ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ದಾಗ ಬೀಳೋದು ಯಾಕೆ ಬೇಕಾಗೈತೆ ರೀ? ಇದ್ರ ಸಂಬಂಧ ನೋಡ್ರಿ ನಿಮ್ದಟ ಅವ್ರದಟ ನ್ಯಾಯ ಸಿಗಲ್ರಿ ನಮಗೆ. ಸಾಕ್ರಿ ಇಟ್ಟ ಸರ್ ಇಲ್ಲಿ ಬಂದದ ನ್ಯಾಯ ಸಂಬಂಧ ಇರಲ್ಲ. ಈಗ ಇದು ಹಿಂಗೆ ಬಡ್ದಾರ ನನ್ನ ಮಗನ ನೋಡ್ರಲ್ಲ ಯಾವ ಪರಿಸ್ಥಿತಿ ಮಾಡ್ಯಾರ. ನನ್ನ ಗಂಡನ ಈ ಪರಿಸ್ಥಿತಿ ನಾ ಡುಬ್ದಾಗ ಜಳಕ ಮಾಡಿ ಬಂದು ಕೂತಾನೆ. ನನ್ನ ಗಂಡ ಹೋಗ್ಯಾನ ನಿನ್ನ ಪೊಲೀಸ್ ಠಾಣಕತ್ತ ಗೊತ್ತಾ ಇಲ್ರಿ. ಮ್ಯಾಗ ಬಂದು ಫಡ ಬ್ಯಾಟ್ಲೆ ಬಡಿಯತ್ತಾನ. ಡುಬ್ದಾಗ ಬಿದ್ರೆ ಟೋ ಹೋಯ್ಕೊನೆ. ನಮ್ಮ ಮೈದನ ಮಗ ರೀ ಮಾವೀರ್ ಕಾಂಬ್ಳೆ ರೀ. ಹಾಂ ಐತ್ರಿ ಅದಾರು ಮತ್ತು ನಮಗೆ ಗೊತ್ತಾಗ್ಲಿಲ್ಲ ರೀ. ಡುಬ್ದಾಗ ಬಿದ್ದಿಗತ್ತಲೆ ಹೋಯ್ಕೊನಿ. ಆ ಹುಡುಗ ಬತ್ತ ತಾಯಿ ಹಾಕತ್ತೇಳಿ ಇದ್ರ ಜೀವ ಹೋತ್ರಿ. ಇದನ್ನು ಹಿಡಿದು ಕಿರ್ಬಾಳ್ ಹಿಡಿದು ಜೀವ ತೀರಿಸಿನಿ. ಮತ್ತು ಹೊಯ್ಕೋದು ಬಿಟ್ಟು ಗಪ್ಪಾಗಿ ಮುಂದೆ ತೊಗೊಂಡ್ರಿ. ಡುಬ್ಬು ನೋವು ಆಗೈತೆಪ್ಪ. ರಗತ್ ಬಂದಿಲ್ಲ, ಸುಳ್ಳು ಹೇಳಂಗಿಲ್ಲ, ಸತ್ಯ ಹೇಳ್ತಾನೆ. ತಾರವ ಕಾಂಬ್ಳೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ರೀ ನನ್ನ ಗಂಡ. ಓದ್ ಬೆಳಕ ಅಲ್ಲಿ ಕಂಪ್ಲೇಂಟ್ ಅದು ಏನೂ ತೊಗೊಲಿಲ್ಲ ರೀ ಅವ್ರು. ತೊಗೊಲಗಣ ಅಂತ ನನ್ನ ಗಂಡನ ಹಾಸ್ಪಿಟಲ್ದಾಗ ಹಿಡ್ಕೊಂಡು ಕೂತಾರೆ. ನನ್ನ ಗಂಡ ಕುಂಡನ ಅಂತ ನಾವು ಮನ್ಯಾಗ ಇದ್ದು ಹೆಣ್ಮಕ್ಳು ಅಷ್ಟ ಅಂತ ಮನ್ಯಾಗ ಇರೋಣ ಅಂತ ಮಾವೀರ್ ಕಾಂಬ್ಳೆ ಇದ್ದವ್ರು ಬಂದು ಕಿಶನ್ ಓಡ್ಕೋತ ಬಂದು ಕಿಶನ್ ಮ್ಯಾಗೆಲ್ಲ ಕಿಟಕಿ ಕಾಜ ಮತ್ತು ಹುಡುಗರನ್ನ ತೊಗೊಂಡು ಕೂತಿದ್ದೆವು. ಮತ್ತು ಅವ್ರೇನು ನೋಡಲಿಲ್ಲ. ಕಾಂಜೆಲ್ಲ ಒಡೆದ್ರಿ ಅದನ್ನು ಅಂತ ಹೊಡ್ಯಾನ. ಕೂಸಿಗಳು ಕಾಲಿಗೆಲ್ಲ ಹತ್ತೈತ್ರಿ. ಅಂತ ನಮ್ಮ ಅತ್ತೆ ಹೊಯ್ಕೊಳತ್ತಳ್ರಿ ಅಂತ ಹೊಯ್ಕೊಳ್ಳೋಣ ಅಂತ ಅದ್ರ ಭೀ ಅಂತ ಬೋರ್ ಪೈಪ್ಗಳೆಲ್ಲ ಕಿತ್ತೋಗಿದ್ರಿ ತಳಗಿನ. ನಾವು ಇಲ್ಲಿ ಬಂದು 3 ದಿವಸ ಆತ್ರಿ. ಸೋಮವಾರ ರಾತ್ರಿ ಬಂದಿದ್ದೀವಿ ರೀ. ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ದಾಗ ಇದ್ದೀವ್ರಿ ನಾವು ಅಂತ. ಇಲ್ಲಿ ಬಂದ್ರೆ ಭೀ ಅಂತ ಸೋಮವಾರ ದಿವಸ ರಾತ್ರಿ ಇಲ್ಲಿ ಬಂದಿವ್ರಿ ನಾವು ಅಂತ. ಬಂದ ಬೆಳಕು ಅಲ್ಲಿ ತಳಗಿರ್ತಾರೆ ಅವ್ರು ಹೋಗಿ ಭೇಟಿಯಾಗಿವ್ರಿ. ಅವ್ರು ಇದ್ದವ್ರ ನೀ ಸುಮ್ಮ ತಲೆ ಕಟ್ಕೊಂಬಂದಿ ಏ ಬಾಯಿ ನೀ ಏನು ಹೇಳಬೇಡ ನಡಿ ಹೊರಗತ್ತ ಅಂದ್ಕಿಂದು ಯಾತ್ ಸಿಕ್ಕದ ಮಾತಾಡ್ರಿ ಅವ್ರ ಅಂತ. ಅಲ್ಲಿ 112 ಕಾಲ್ ಮಾಡ್ರೆ ಭೀ ನಮಗೇನು ಹೇಳೋದೇ ಇಲ್ರಿ. ಅವ್ರಿಗೆ ಬಂದು ಕಿಶನ್ ಸಮಾಧಾನ ಮಾಡಿ ಅವ್ರನ್ನ ಹೋಗಿಬಿಡ್ತಾರೆ. ನಾವು ಇದ್ದವ್ರು ಹೇಳಕ್ಕೆ ಹೋದ್ರೆ ಭೀ ನೀ ಏನು ಹೇಳಬೇಡ ನಡಿ ನಿಂದೇನೂ ಇಲ್ಲತ್ತ ಅಂದ್ ಕಿಶನ್ ಕಳಿಸ್ಬಿಡ್ತಾರೆ ನಮ್ಮನ್ನ ಅಂತ. ನನ್ನ ಗಂಡನ ಒಟ್ಟು ಹೊಡಿದ ಮಾಡ್ತಾರೆ. ಇಲ್ಲಿ ನಾವು ನಮಗೆ ನ್ಯಾಯ ಸಿಗಬೇಕು. ಇಲ್ಲಾದ್ರೆ ನಾವು ನಮ್ಮ ಮಕ್ಕಳ ಕರ್ಕೊಂಡು ಸತ್ತು ಹೋಗ್ಬಿಡ್ತೀವಿ. ಅವ್ರ ಕೈಲಿ ಅಲ್ಲಿ ಬಡ್ಸ್ಕೊಂಡು ಸಾಯ್ಕತ್ತವಿ. ಇಲ್ಲೇ ಸತ್ತು ಹೋದ್ರೆ ಭೀ ಚಲೋ ರೀ. ನಮಗೇನು ಇದನ್ನಿಲ್ಲ ರೀ. ಆರತಿ ಕಾಂಬ್ಳೆ ಸರ್. ನಮ್ದು ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ನಿಲ್ಜಿ ಗ್ರಾಮ ರೀ. ಸೋಮವಾರ ದಿವಸ ಮುಂಜಾನೆ ರೀ ನಮ್ಮ ಅಪ್ಪರ ಸಂಡಾಸ್ ಟಾಯ್ಲೆಟ್ ಹೊಡೆದಾರ.
ನಮ್ಮ ಅಪ್ಪನ ಅಂತಮ್ರ ಮಕ್ಕಳ ಕೂಡಿ ಎಲ್ಲ ಅವ್ರ ಮನೆ ಕೆಳಗಡೆ ಅದಾವ್ರಿ, ನಮ್ಮ ಮ್ಯಾಗ ಅದಾವ್ರಿ. ಮತ್ತು ಅದ್ರದ್ದು ಕೆಲಸ ಬ್ಲಾಕ್ ಆಗಿ 2 ತಿಂಗಳಾಯ್ತು ರೀ. ಅದ್ರದ್ದು ಬ್ಲಾಕೇಜ್ ತೆಗಿಯೋಕೆ ಗೌಂಡ್ಯನ ಕರ್ಸಾತಿರಿ ನಮ್ಮ ಅಪ್ಪರ. ಅದಕ್ಕಾಗಿ ಅವರ ಬರೀ ತೋರಿಸೋದ್ರೊಳಗಾಗಿ ನಮ್ಮ ಅಪ್ಪನ ಅಂತಮ್ರ ಅವ್ರ ಮಕ್ಕಳು ಅವ್ರ ಹೆಂಡತಿ ಕೂಡಿ ನಮ್ಮ ಅಪ್ಪನ ತಲೆ ಹೊಡೆದ್ರಿ. ತಲೆ ಹೊಡೆದಾಗ ನಾನು ಮನೆಯಲ್ಲಿ ಇಲ್ಲಾಗಿನಿ ರೀ. ನಮ್ಮ ಮನೆಯಲ್ಲಿ ಇಲ್ದಾಗ ನನ್ನ ಹೆಂಡತಿ ನನಗೆ ಕರೆ ಮಾಡಿ ಕರೆದಾಗ ನಮ್ಮ ಅಪ್ಪಂದ ರಗತ್ ಹೊಂಟಿದ್ರಿ. ರಗತ್ ಹೊಂಟಿತ್ತು. ಆ ಟೈಮ್ದಾಗ ನಾನು ನಮ್ಮ ಅಪ್ಪನ ಗಾಡಿ ಮ್ಯಾಗ ತೊಗೊಂಡು ಕುಡ್ಚಿ ಪೊಲೀಸ್ ಸ್ಟೇಷನ್ಗೆ ಹೋದಿನಿ ರೀ. ಅಲ್ಲಿ ಹೋದಾಗ ಅಲ್ಲಿದ್ದ ಸಿಬ್ಬಂದಿಗಳು ಹೆಸರಷ್ಟ ಬರ್ಕೊಂಡ್ರಿ ರೀ. ಆಮ್ಯಾಗ ನಾನು ಅಲ್ಲಿ PSI ಅವರು ಇಲ್ಲಾಗಿದ್ರಿ. ಅವ್ರಿಗೆ ಫೋನ್ ಕರೆ ಮಾಡಿದೆ. ಅವ್ರು ಹತ್ತಾರ್ರಿ, ಪೊಲೀಸ್ ಸ್ಟೇಷನ್ಗಾದಾಗ ನೀ ಬಂದಿದ್ದಿ, ಮೊದಲು ಹೋಗಿ ಟ್ರೀಟ್ಮೆಂಟ್ ತೊಗೋ, MNC ಅಡ್ಮಿಟ್ ಆಗಿ ಮಾಡ್ಕೋ, ಅಲ್ಲೇ ಬಂದು ನಾವು ನಿಮ್ಮನ್ನ ವಿಚಾರಣೆ ಮಾಡ್ತೀವಿ. ಸರಿ ಅಂದೆ. ನಾನು ಅಲ್ಲಿಂದ ಸರ್ಕಾರ ದವಾಖಾನೆಗೆ ಹೋದಿನಿ ರೀ. ಸರ್ಕಾರ ದವಾಖಾನೆದಾಗ ಟ್ರೀಟ್ಮೆಂಟ್ ತೊಗೊಳಕತ್ತೀನಿ. ಟ್ರೀಟ್ಮೆಂಟ್ ತೊಗೊಳತ್ನಾಗ ಅವ್ರು ಏನು ಮಾಡ್ತಾರೆ ರೀ, ತಲೆಗೆ ಅವ್ಗೊಂದು ಪಟ್ಟಿ ಸುತ್ತಿದ್ರು ರೀ. ಪಟ್ಟಿ ಸುತ್ತಿ ಆಮ್ಯಾಗ ಅವ್ಗೆ ಹೇಳ್ತಾರೆ, ನಮ್ಮ ಕಡೆ CT ಸ್ಕ್ಯಾನಿಂಗ್ ಇಲ್ಲ, ಏನಿಲ್ಲ, ನೀವು ಮುಂದೆ ಹೋಗ್ರಿ. ಅಲ್ಲಿಂದ ನಮ್ಮನ್ನು ಹೊರಗಡೆ ಕುಣಿಸಿದ್ರಿ. ನಾವು ಹೊರಗಡೆ ಅರ್ಧ ತಾಸು ಕೂತಿದ್ದೀವಿ ರೀ ಅಲ್ಲೇ. ಅಲ್ಲಿಂದ ನಮ್ಮನ್ನ ಎಲ್ಲರೂ ಹೊರಗೆ ಕೂತಿದ್ದ ಜನ ಕೇಳ್ಕೊಂಡ್ರಿ ಏನಾಯ್ತು ಅಂತ. ಅಲ್ಲಿ ಕೂತದ್ದು ಹೊರಗಡೆ ಜನ ಆ ಆಸ್ಪತ್ರೆ ಇದ್ದಂಥ ವೈದ್ಯಾಧಿಕಾರಿಗಳಿಗೆ ತರಾಟೆಗೆ ತೊಗೊಂಡಾಗ ರೀ. ಆಮ್ಯಾಗ ನಮ್ಮ ಅಪ್ಪನ ಮತ್ತು ಒಳಗಡೆ ಕರ್ಕೊಂಡು ಈಗ ನಮಗೆ ನ್ಯಾಯ ಬೇಕಾಗಿತ್ತು ರೀ. ನಾವು ದಯಾಮರಣಕ್ಕೆ ಬಂದೇವ್ರಿ ಇಲ್ಲಿ. ಇವರು ನಮಗೆ ಯಾರು ಎಲ್ಲಿ ಹೋದ್ರು ದಾದ ಮಾಡುವಾರ್ರಿ. ಹಿಂಗೆ 3 ತಿಂಗಳಿಂದ ನಮ್ಮನ್ನು ಎಲ್ಲರೂ ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ. ನಿಮಗೆ ಏನೋ ಇದ್ರೂ ಭೀ ನಮ್ಮ ಊರನ್ನ ಎಲ್ಲರನ್ನೂ ಕೇಳ್ರಿ. ಅದಕ್ಕೆ ನಮಗೆ ಇಲ್ಲಿ ನಾವು ಬಂದದ್ದು ಸೋಮವಾರ ರಾತ್ರಿ ಬಂದೇವ್ರಿ. ಸೋಮವಾರ ರಾತ್ರಿ ಬಂದ ಇಲ್ಲಿ ನಮ್ಮ ತಂದೆಯವರು ಎಲ್ಲರೂ ಇಲ್ಲಿನ ಅಧಿಕಾರಿಗಳಿಗೆ ಭೇಟಿ ಆದಾಗ ಇವ್ರು SP ಅವ್ರು ಇಲ್ರಿ, ಇಲ್ಲಿನ ಯಾರೋ ಒಬ್ಬರು ಅಧಿಕಾರಿಗಳು ಇದ್ರು ರೀ. ಅವ್ರಿಗೆ ಭೇಟಿ ಆದಾಗ ನಮ್ಮ ತಂದೆಯವ್ರಿಗೆ ಅಂತಾರೆ ರೀ, ನೀ ಇಲ್ಲಿ ತಲೆಗೆ ಪಟ್ಟಿ ಸುತ್ಕೊಂಡು ನಾಟಕ ಮಾಡಕ್ಕೆ ಬಂದಿದ್ದಿ, ಅಲ್ಲೇ ಹೋಗಿ ನೀ ಕುಡ್ಚಿ ಪೊಲೀಸ್ ಸ್ಟೇಷನ್ಗೆ, ಇಲ್ಲಿ ಯಾಕೆ ಬಂದಿದ್ದಿ ಅಂತಂದು. ಹಾಂ, SP ಅವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದಯಾಮರಣ ಕೊಡ್ರಿ. ನಾವೆಲ್ಲರೂ ಸಾಯ್ತೀವಿ, ನಮಗೆ ಸಾಕಾಗೈತೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ತಂದೆ ತಾಯಿ. ಅಂದರೂ ನಮ್ಮ ಅಪ್ಪನ ಅಂತಮ್ರು ಮಕ್ಕಳು ಹೆಂಡತಿ ಎಲ್ಲರೂ ನಮಗೆ ಟಾರ್ಚರ್ ಕೊಡತ್ತಾರ ರೀ, ಬಡಿಯತ್ತಾರ ರೀ, ತಲೆ ಹೊಡೆದಾರ. ಇಲ್ಲಿ ನೋಡ್ರಿ ಈ ಥರ ಹರೇಸ್ಮೆಂಟ್ ಕೊಡತ್ತಾರ ರೀ ಬರೀ. ಅಲ್ಲಿ ನಮ್ಮ ಅತ್ತಿದು ಒಂದು ಹೊಲ ಐತ್ರಿ. ಹಾಂ, ಅವು ಕಾಗ್ತಿರ್ತಾರೋ. ನಮ್ಮ ಅತ್ತಿದು ಒಂದು ಹೊಲ ಐತ್ರಿ. ಆ ಹೊಲ ನಮ್ಮ ಅತ್ತಿ ಮಕ್ಕಳಿಗೆ ನಾವು ಮಾಡಿ ಕೊಟ್ಟಿವ್ರಿ. ಅದನ್ನು ಉದ್ದೇಶ ಇಟ್ಕೊಂಡು ನಮ್ಮನ್ನು ಒಟ್ಟು ತ್ರಾಸ ಕೊಡತ್ತಾರೆ ರೀ. ಈಗ ಇಷ್ಟು ಥರ ಎಲ್ಲ ಆದ್ರೂ ಅದನ್ನು ತೊಗೊಳ್ತಾರೆ. ಇಲ್ಲಿ ನೋಡ್ರಿ, ನಮ್ಮ ಪಪ್ಪಾರ್ದು ಹಾಸ್ಪಿಟಲ್ದಾಗ ಹೋದಾಗ ಈ ಥರ ಪರಿಸ್ಥಿತಿ ಇದ್ರಿ. ಆಮೇಲೆ ರೀ ಹಾಸ್ಪಿಟಲ್ ಹೊರಗಡೆ ಕುಣಿಸ್ರು ನಮ್ಮನ್ನು. ನಮ್ಮಪ್ಪ ಹೆಂಗೆ ನೋಡ್ರಿ, ಕಲ್ಲಪ್ಪ ತಮ್ಮನ ಕಾಂಬಳೆ ರೀ ಇವರು. ದಯಾಮರಣಕ್ಕೆ ಅವಕಾಶ ನೀಡಿ ಎಂದು ಬೇಡಿಕೊಳ್ತಿರೋ ಕುಟುಂಬಸ್ಥರು ಮಡದಿ ಮಕ್ಕಳೊಂದಿಗೆ ಕಳೆದ 2 ದಿನಗಳಿಂದ ಬಸ್ ನಿಲ್ದಾಣದಲ್ಲಿರುವ ಕುಟುಂಬ ನ್ಯಾಯಕ್ಕಾಗಿ SP ಕಚೇರಿಯ ಮುಂದೆ ಕುಟುಂಬಸ್ಥರ ಗೋಳಾಟ ನಡೆಸಿದ್ದಾರೆ. ಕುಡಚಿ ಪೊಲೀಸರು ದೂರು ಸ್ವೀಕರಿಸಿದ ಆರೋಪ ಮಾಡುತ್ತಿರುವ ಕುಟುಂಬಸ್ಥರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಬಂದರೂ ಇಲ್ಲಿಯೂ ಸಹ ನಮಗೆ ಸ್ಪಂದನೆ ಕೊಡುತ್ತಿಲ್ಲ ಎಂದು ದೂರುತ್ತಿದ್ದಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.